ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ಪ್ರತಿ ವಿಷಯದಲ್ಲಿ ಜೊತೆಯಾಗಿ ನಡೆಸುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಲು ಶಕ್ತನಾಗಿರುವ ದೇವರು, ಪ್ರತಿ ವಿಷಯದಲ್ಲಿ ಬಲಪಡಿಸಿ ನಡೆಸುವ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಸಯ್ಯ, ಎಲ್ಲ ವಿಧದಲ್ಲಿ ಕೂಡ ನಿನ್ನ ಜೊತೆಯಾಗಿದ್ದು ನಮ್ಮನ್ನು ನಡೆಸು ದೇವರೇ. ಕರ್ತಾದಿ ಕರ್ತ, ನೀನೇ ನಮ್ಮ ಜೊತೆಗಿದ್ದುಕೊಂಡು ಬಲಪಡಿಸು ದೇವರೇ. ನೀನೇ ನಮ್ಮ ಜೊತೆಗಿದ್ದುಕೊಂಡು ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಸಮ್ಮುಖವು ಸ್ಥಳವನ್ನು ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಾವು ಸಭೆಯಾಗಿ ಸೇರಿ ನಿನ್ನನ್ನು ಘನಪಡಿಸಲು ಬಂದಿರುವಾಗ ನಮ್ಮ ಮಧ್ಯದಲ್ಲಿ ಬಂದಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ಎಸೆಯ ಪ್ರತಿ ವಿಷಯದಲ್ಲಿ ಕೂಡ ನೀನಿದ್ದುಕೊಂಡು ಎಲ್ಲ ರೀತಿಯಲ್ಲಿ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥಿಸ್ತೇನೆ ದೇವರೇ. ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನಿನ್ನ ಕೃಪೆಯಿಂದ ದೇವರೇ ಪ್ರತಿ ವಿಷಯದಲ್ಲಿ ನಮ್ಮನ್ನು ನಡೆಸು. ಎಲ್ಲ ರೀತಿಯಲ್ಲಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಮುಂದಿನ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿಯೂ ಪ್ರತಿ ವಿಷಯದಲ್ಲಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಸರಿ, ಈಗ ನಾವು ಕೆಲವೊಂದು ಆಡಳಿತ ದೇವಾದ ದೇವರ ನಮ್ಮನ್ನು ಘನಪಡಿಸೋಣ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಎಂಬ ಆಡಳಿತ ದೇವಾದ ದೇವರ ನಮ್ಮನ್ನು ಘನಪಡಿಸೋಣ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ.
ಸಾರಿನ ಆರಾಧನೆ ಆರಾಧನೆ ಎಲ್ಲರೂ ಸೇರಿ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಆರಾಧನೆ 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 ಸ್ತೋತ್ರ ಆರಾಧನೆ ಯೆಹೋವಾ ಇರೇ ಅಗತ್ಯವಿಲ್ಲ ಪೂರೈಸುವೆ ಯೆಹೋವಾ ಇರೇ ಯೆಹೋವಾ ಇರೇ ಅಯ್ಯ ಸ್ತೋತ್ರ ಸ್ತೋತ್ರ ಅಗತ್ಯವಿಲ್ಲ ನೀನೇ ಪೂರೈಸುವೆ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ ಆರಾಧನೆ
మహిమతో నన్ను నింపినా
మోకరించి ప్రణమించును. హల్లెలూయా 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 నా యేసయ్యా. హల్లెలూయా 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 నా యేసయ్యా. నా ప్రాణమా నీకే వందనం, నా స్నేహమా నీకే స్తోత్రము. నా ప్రాణమా నీకే వందనం, నా స్నేహమా నీకే స్తోత్రము. నిన్ను నేను కీర్తించును, మనసారా ధ్యానించును. నిన్ను నేను కీర్తించును, మనసారా ధ్యానించును. హల్లెలూయా 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 నా యేసయ్యా. 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 హల్లెలూయా హల్లెలూయా. స్తోత్రం.
ವಂದಿಸುವ, ಆಳುತ್ತ ಕರ್ತನ ಸ್ತುತಿಸುವ, ಆರಾಧಿಸುವ, ನಾವು ಆರಾಧಿಸುವ, ನಾಥನ ದಯೆಯನ್ನೇ ಧ್ಯಾನಿಸುವ, ಕರಗಳ ಎತ್ತಿ ವಂದಿಸುವ, ಆಳುತ್ತ ಕರ್ತನ ಸ್ತುತಿಸುವ. ಆತ್ಮನ ಫಲಗಳಿಂದ ನನ್ನನ್ನು ತುಂಬಿಸಿರಿ, ಪ್ರೇಮದಿ ಎಲ್ಲವನ್ನು ಸಾಧಿಸೋ ಶಕ್ತಿ ನೀಡಿ, ಆತ್ಮನ ಫಲಗಳಿಂದ ನನ್ನನ್ನು ತುಂಬಿಸಿರಿ, ಪ್ರೇಮದಿ ಎಲ್ಲವನ್ನು ಸಾಧಿಸೋ ಶಕ್ತಿ ನೀಡಿ, ಆತ್ಮನದಿಯಲ್ಲೇ ನಿತ್ಯ ನವ್ಯವಾಗಲು ನನ್ನ ಸಂಪೂರ್ಣ ಸಮರ್ಪಿಸುವೆ, ಆತ್ಮನದಿಯಲ್ಲೇ ನಿತ್ಯ ನವ್ಯವಾಗಲು ನನ್ನ ಸಂಪೂರ್ಣ ಸಮರ್ಪಿಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧಿಸುವ, ನಾವು ಆರಾಧಿಸುವ, ನಾಥನ ದಯೆಯನ್ನೇ ಧ್ಯಾನಿಸುವ, ಕರಗಳ ಎತ್ತಿ ವಂದಿಸುವ, ಆಳುತ್ತ ಕರ್ತನ ಸ್ತುತಿಸುವ, ಆರಾಧಿಸುವ, ನಾವು ಆರಾಧಿಸುವ, ನಾಥನ ದಯೆಯನ್ನೇ ಧ್ಯಾನಿಸುವ, ಕರಗಳ ಎತ್ತಿ ವಂದಿಸುವ, ಆಳುತ್ತ ಕರ್ತನ ಸ್ತುತಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರಿ, ಎಲ್ಲರ ಕಣ್ಣು ಮುಚ್ಚಿ ನಾವೆಲ್ಲರೂ ಕೂಡ ದೈವಾದ ದೇವರನ್ನ ಆರಾಧಿಸೋಣ. ಎಲ್ಲರೂ ಎದ್ದಿಂತುಕೊಂಡು ನಾವೆಲ್ಲರೂ ಕೂಡ ದೈವಾದ ದೇವರನ್ನ ಆರಾಧಿಸೋಣ. ಪ್ರತಿಯೊಬ್ಬರು ಕೂಡ ಸ್ತೋತ್ರ. ಪ್ರತಿಯೊಬ್ಬರು ಕೂಡ ನಮ್ಮ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಕೂಡ ಸ್ತೋತ್ರ, 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 ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಯಾರು ಕೂಡ ಸುಮ್ಮನೆ ಇರಬಾರ್ದು, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ರಿಕಲಾಮ ಶಮ್ರೋತು ರಿಕಲಾಮ ಮಮ ಮಮ. ರಿಕಲಾಮ ಮಮ ಮಮ ಮಮ. ಸ್ತೋತ್ರ. Hallelujah. ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ವಿಶ್ವತೋರಿ ಕಲಮ ಮಮ ಮಮ. యేసయ్యా స్తోತ್ರ. పన్నెరి పవిత్ర ఆత్మని నిన్ను స్తోత్ర.
ಪ್ರಾರ್ಥನೆ ಮಾಡಿ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ಪ್ರತಿಯೊಬ್ಬರು ಕೂಡ ದೇವಾದ ದೇವರನ್ನ ಘನಪಡಿಸೋಣ. ಏಸಯ್ಯ, ನಿನಗೆ ಸ್ತೋತ್ರ ದೇವರೇ. ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವ ಆತನೇ ನಿನಗೆ ಸ್ತೋತ್ರ ಕರ್ತನೆ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿ ನಿತ್ಯವೂ ಯಾವಾಗಲೂ ದೇವರೇ ಸ್ತುತಿಸಲ್ಪಡುವ ಯೋಗ್ಯನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಆರಾಧನೆ యేసయ్యా, స్తోత్రం హల్లెలూయా, స్తోత్రం రిఖలబషతో రిఖలమమమమ. ಪ್ರಾರ್ಥನೆ ಮಾಡ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ. ಉನ್ನತನೇ ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಸ್ತೋತ್ರ ಹಲ್ಲೆಲೂಯಾ. ಯೇಸುವೇ, ಹಲ್ಲೆಲೂಯಾ. ಆಸೆಯಿಲ್ಲ, ಆಕಾಂಕ್ಷೆಯಿಲ್ಲ, ನಿಶ್ಚಿತ ಮಾಡುವುದೊಂದೇ. ಸ್ತೋತ್ರ.
ಅನುಸರಣ ಆಸೆಯಲ್ಲ ಆಕಾಂಕ್ಷೆಯಲ್ಲ ಚಿತ್ತ ಮಾಡುವುದಂತೆ ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ ಚಿತ್ತ ಮಾಡುವುದಂತೆ ಯಜಮಾನನೇ ಯಜಮಾನನೇ ನನ್ನೇಸು ರಾಜನೇ ಸ್ತೋತ್ರ
ದಯವ ತವಗಿಸಿದೆ ನನ್ನ ದಯವ ತವಗಿಸಿದೆ ಯಜಮಾನನೇ ನನ್ನೇಸು ರಾಜನೇ ಯಜಮಾನನೇ
ಸ್ತೋತ್ರ ಸುಖ ಕೊಡುವವನೇ ಸ್ತೋತ್ರ ಏಸಯ್ಯ ಸುಖ ಕೊಡುವವನೇ ಅಯ್ಯ ಸ್ತೋತ್ರ ಪರಲೋಕದಲ್ಲಿರುವ ತಂದೆ ಪರಿಶುದ್ಧವಾದುದು ನಿನ್ನ ನಾಮ ಪರಲೋಕದಲ್ಲಿರುವ ತಂದೆ ಸ್ತುತಿಸಲು ಯೋಗ್ಯನು ನೀ ಕ್ಷಮಿಸಲು ಯೋಗ್ಯನು ನೀನೇ ಸ್ತುತಿಸಲು ಯೋಗ್ಯನು ನೀ ಕ್ಷಮಿಸಲು ಯೋಗ್ಯನು ನೀನೇ ಮತ್ತೊಂದು ಸಾರಿ ಆರಾಧನೆ ಆರಾಧನೆ ಸ್ತೋತ್ರ ಆರಾಧನೆ
ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ದಿನವೂ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಲು ಶಕ್ತನಾಗಿರುವ ದೇವರು, ಅಯ್ಯ ಪ್ರತಿ ವಿಷಯದಲ್ಲಿ ಬಲಪಡಿಸುವ ಆತನೇ ನಿನಗೆ ಸ್ತೋತ್ರ ಕರ್ತನೆ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿ ದೇವರೇ ನೀನು ನಿತ್ಯವೂ ಯಾವಾಗಲೂ ಸ್ತುತಿಸಲ್ಪಡುವ ಯೋಗ್ಯನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಬನ್ನಿರಿ ಪವಿತ್ರ ಆತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ನಿನ್ನ ಮಹಿಮೆಯ ಮೇಘವಿ ಸ್ಥಳವನ್ನು ಆವರಿಸಿಕೊಳ್ಳಲಿ, ನಿನ್ನ ಮಹಿಮೆಯ ಮೇಘವಿ ಸ್ಥಳವನ್ನು ಆವರಿಸಿಕೊಳ್ಳಲಿ. ಪವಿತ್ರ ಆತ್ಮನೇ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಲು ಬನ್ನಿರಿ ದೇವರೇ. ಪವಿತ್ರ ಆತ್ಮ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಲು ಬನ್ನಿರಿ. ಪವಿತ್ರ ಆತ್ಮನೇ, ಎಲ್ಲರೂ ಕೂಡ ಪವಿತ್ರ ಆತ್ಮ ದೇವರನ್ನ ಸ್ವಾಗತ ಮಾಡ. ಪವಿತ್ರ ಆತ್ಮನೇ, ನೀನೇ ಕರ್ತನೆ ಪ್ರತಿ ವಿಷಯದಲ್ಲಿ ನಮ್ಮ ಜೊತೆ ಇದ್ದುಕೊಂಡು ನಡೆಸಲು ಬನ್ನಿರಿ. ಪವಿತ್ರ ಆತ್ಮನೇ ನಮ್ಮ ಜೊತೆ ಇದ್ದುಕೊಂಡು ನಡೆಸಲು ಬನ್ನಿರಿ. ಅಯ್ಯ ನಿನ್ನ ಚಿತ್ತವನ್ನು ಮಾಡಲು ದೇವರೇ ಕರ್ತಾದೆ ಕರ್ತನೆ, ನಿನಗಾಗಿ ಬಾಳಲು ಕರ್ತಾದೆ ಕರ್ತನೆ ದೇವರೇ. ಎಸಯ್ಯ ನಿನ್ನೇ ದೇವರೇ ಕರ್ತಾದೆ ಕರ್ತನೆ ಪ್ರೀತಿಸುವಂತೆ ನಮ್ಮನ್ನು ಬಲಪಡಿಸಿ ನಡೆಸಲು ಶಕ್ತನಾಗಿರುವ ದೇವರು. ಅಯ್ಯ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವ ದೇವರು, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಮುಂದಿನ ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ಕರ್ತಾದಿ ಕರ್ತನೆ ನೀನೇ ನಮ್ಮ ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಪ್ರಾರ್ಥನೆಯ ಆರಾಧನೆ ನಿನ್ನ ಕೈಗೆ ಸಮರ್ಪಿಸಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೇನ್ ಆಮೇನ್. ಜನರು ಸಂತೋಷವಾಗಿದೆ. ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಏನು ಪಡೋದು ಕೇಳ್ರಿ. ಸರಿ, ಎಷ್ಟು ಜನರಿಗೆ ದೇವರ ವಾಕ್ಯ ಕೇಳಕ್ಕೆ ಆಸೆ ಐತೆ? ಸರಿ, ವಾಕ್ಯವನ್ನು ತೆಗೆಯೋಣ. ದೇವರ ವಾಕ್ಯವನ್ನು ನಾವು ಕೇಳೋಣ. ರೋಮ 8:31 ವಾಕ್ಯ ಓದ್ರಿ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ಪವಿತ್ರ ಆತ್ಮನೇ. ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು ಕೂಡ ಆತ್ಮಿಕವಾಗಿ ಬೆಳೆಯುವಂತೆ, ಆತ್ಮಿಕವಾಗಿ ವೃದ್ಧಿಯಾಗುವಂತೆ ಸಹಾಯ ಮಾಡಿ ಬಲಪಡಿಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್ 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 ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಕಳೆದ ಭಾನುವಾರ ಈ ವಾಕ್ಯ ನಾನು ಹೇಳಿದ್ದೀನಿ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಅಲ್ಲಿ ಪ್ರಶ್ನೆ ಮಾರ್ಕಿದೆ. ಅಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ನಮ್ಮ ಜೀವಿತಕ್ಕೆ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ದೇವರು ನಮ್ಮ ಕಡೆ ಇರುವಾಗ ನಮ್ಮನ್ನು ಈ ಲೋಕದಲ್ಲಿ ಎದುರಿಸುವವರು ಯಾರೂ ಇಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಕೀರ್ತನೆಯಲ್ಲಿ ನಾವು ಕೀರ್ತನೆ ಭಾಗದಲ್ಲಿ 56ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ದಾವೀದ ಭಕ್ತನ ಹೇಳ್ತಾನೆ, ನನಗೆ ಹೆದರಿಕೆ ಉಂಟಾದಾಗ ಯಾರನ್ನ ಆಶ್ರಯಿಸಿಕೊಳ್ತಾನೆ ಅಂತ ಹೇಳ್ತಾನೆ? ದೇವರನ್ನ ಆಶ್ರಯಿಸಿಕೊಳ್ತಾನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಅದೇ ದಾವೀದನು ಆಶ್ರಯಿಸಿಕೊಂಡ ದಾವೀದನು ಒಂದು ನಿಶ್ಚಯ ಮಾಡಿಕೊಳ್ತಾನೆ. ಕೀರ್ತನೆ 56ನೇ 9ನೇ ವಚನದಲ್ಲಿ ದೇವರು ನನ್ನ ಸಂಗಡ ಇರುವುದು ಕನ್ಫರ್ಮ್. ಏನು ಹೇಳ್ರಿ? ನಿಶ್ಚಯ. ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ದೇವರು ನಮ್ಮ ಕಡೆ ಇರುವುದು ನಮಗೆ ನಿಶ್ಚಯ. ಹಲ್ಲೆಲೂಯಾ ಹಲ್ಲೆಲೂಯಾ. ಈಗ ನಾವೆಲ್ಲರೂ ತಿಳ್ಕೊಡ್ಬೇಕು, ದೇವರು ನಮ್ಮ ಕಡೆ ಇದ್ದಾನ? ದೇವರು ನಮ್ಮ ಕಡೆ ಇದ್ದಾನ? ಕಳೆದ ಭಾನುವಾರ ವಾಕ್ಯ ಕೇಳಿದೆ, ಈ ವಾರ ಕೂಡ ವಾಕ್ಯ ಹೇಳ್ತಾ ಇದ್ದೀನಿ ನಾನು, ಕೇಳ್ತಾ ಇದ್ದೀರಿ. ದೇವರು ನಮ್ಮ ಕಡೆ ಇದ್ದಾನ? ನಮಗೆ ಕನ್ಫರ್ಮ್ ಆಗತ್ತಾ ದೇವರು ನಮ್ಮ ಕಡೆ ಇದ್ದಾನ ಅಂತೇಳಿ? ಹಲ್ಲೆಲೂಯಾ. ದೇವರು ನಮ್ಮ ಕಡೆ ಇದ್ರೆ ನಮ್ಮ ಜೀವಿತದಲ್ಲಿ ಅಸಾಧ್ಯವಾದ್ದು ಕೂಡ ಸಾಧ್ಯವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಏನಾಗುತ್ತೆ? ಅಸಾಧ್ಯವಾದ್ದು ಕೂಡ ಸಾಧ್ಯವಾಗಿ ಮಾರ್ಪಡುತ್ತದೆ. ದೇವರು ನಮ್ಮ ಕಡೆ ಇರಬೇಕಂದ್ರೆ ನಾವು ಏನು ಮಾಡ್ಬೇಕಂತ ಹೇಳಿದೆ ಕಳೆದ ಸಂಡೇ? ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತ ನಮ್ಮ ಸಮೀಪವಾಗಿ ಇರುತ್ತಾನಂತೆ. ಹಲ್ಲೆಲೂಯಾ. ಯಾವಾಗಾದ್ರೂ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ, ದೇವರು ಏನು ಮಾಡ್ತಾನೆ? ನಮ್ಮ ಕಡೆ ಇರುತ್ತಾನೆ. ಆಮೇನ್. ದೇವರು ನಮ್ಮ ಕಡೆ ಇರಬೇಕಂದ್ರೆ ನಾವೇನು ಮಾಡಬೇಕು? ಮಾತಾಡ್ರಿ ಎಲ್ಲರೂ. ದೇವರು ನಮ್ಮ ಕಡೆ ಇರಬೇಕಂದ್ರೆ ಎಲ್ಲರೂ ಮಾತಾಡ್ರಿ. ದೇವರು ನಮ್ಮ ಕಡೆ ಇರಬೇಕಂದ್ರೆ ನಾವು ಆತನಿಗೆ ಮೊರೆ ಇಡಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು ಅಂತೇಳಿ ವಾಕ್ಯ ಹೇಳ್ತಲ್ವಾ? ದೇವರು ನಮ್ಮ ಕಡೆ ಇರಬೇಕಾದ್ರೆ ನಾವು ದೇವರಿಗೆ ಪ್ರಾರ್ಥಿಸಬೇಕು. ಅಬ್ರಹಾಮನು 12ನೇ ಅಧ್ಯಾಯದಲ್ಲಿ ಫಸ್ಟ್ ಹೋಗಿ ಯಜ್ಞವೇದಿಯನ್ನು ಕಟ್ಟಿದ್ದಾನೆ. ದೇವರು ಕರೆದ ತಕ್ಷಣ ಅಬ್ರಹಾಮನ್ ಏನು ಮಾಡಿದೆ ಹೇಳ್ರಿ? ಆ ಪ್ರಕ್ರಿಯೆಯಲ್ಲಿ ಬಂದು ದೇವರ ಸ್ವರಕ್ಕೆ ಕಿವಿಗೊಟ್ಟಂತ ಅಬ್ರಹಾಮನು ದೇವರಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟುತ್ತಾನೆ. ಅಲ್ಲಿ ಕಟ್ಟುವುದು ಮಾತ್ರವಲ್ಲದೆ ಮಂಗಳ ತೋಪಿನ ಹತ್ರ ಕೂಡ ಹೋಗಿ ಆತನ ಮನೆಯಿಂದ ಸ್ವಲ್ಪ ದೂರ ಹೋಗಿ ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟುತ್ತಾನೆ. ಯಾಕೆಂದ್ರೆ ಅಬ್ರಹಾಮನು ದೇವರಿಗೆ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದನು. ಹಲ್ಲೆಲೂಯಾ. ಅಬ್ರಹಾಮನ್ ಏನು ಮಾಡ್ತಿದ್ದ ಹೇಳ್ರಿ? ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದ. ಅದಕ್ಕೋಸ್ಕರ ಅಬ್ರಹಾಮನ ಜೀವಿತದಲ್ಲಿ
ಆತನಿಗೆ ವಿರೋಧಿಗಳಿದ್ರು, ಆತನಿಗೆ ಯಾರೆಲ್ಲ ನಾಶ ಮಾಡಕ್ಕಿದ್ರು ಕೂಡ, ಆತನ ಜೀವಿತವನ್ನು ಪತನ ಮಾಡಕ್ ನೋಡಿದ್ರು ಕೂಡ ಆಗ್ಲೇ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಅಬ್ರಹಾಮನ ಸಂಗಡ ಯಾರಿದ್ರು ಹೇಳ್ರಿ? ಅಬ್ರಹಾಮನ ಸಂಗಡ ಯಾರಿದ್ರು? ಮಾತಾಡ್ಬೇಕು. ಅಬ್ರಹಾಮನ ಸಂಗಡ ಯಾರಿದ್ರು? ನಮ್ಮ ಸಂಗಡ ಯಾರಾದರ? ನಮ್ಮ ಸಂಗಡ ಯಾರಾದರ? ಕೆಲವರು ಹೇಳ್ತಾರ ನಮ್ಮ ಜೊತೆ ಯಾರಿಲ್ಲ, ನಮ್ಮ ಸಂಗಡ ಇರೋದಕ್ಕೆ ಯಾರು ಇಷ್ಟಪಡೋದಿಲ್ಲ, ಯಾಕೆಂದ್ರೆ ನನ್ನ ಹತ್ರ ಹಣ ಇಲ್ಲ, ನನ್ನ ಜೊತೆ ಇರೋದಿಲ್ಲ. ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೇನೆ, ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಸಂಗಡ ಈ ಭೂ ಪ್ರಪಂಚವನ್ನು ಉಂಟು ಮಾಡಿದ ದೇವರು ನಮ್ಮ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ. ಆತ ನಮ್ಮ ಕಡೆ ಇದೆ, ಆತ ನಮ್ಮ ಸಂಗಡ ಇದ್ರೆ ಈ ಲೋಕದ ಸೈತಾನನು, ಈ ಲೋಕದ ಅನೇಕ ಶತ್ರುಗಳು ನಮ್ಮನ್ನು ಎದುರಿಸಕ್ಕಾಗೋದಿಲ್ಲ. ಆಮೆನ್. ಯಾಕೆಂದ್ರೆ ಆತ ನಮ್ಮ ಪಕ್ಷವಾಗಿರುವಾಗ ಆತನ ಯುದ್ಧ ವೀರನು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗೆ ವಿಮೋಚನೆ ಕಂಡ 14ನೇ ವಚನದಲ್ಲಿ ವಾಕ್ಯ ನೋಡ್ತೇವೆ. ಆತನು ಮೋಶೆಗೆ ಹೇಳ್ತಾನೆ, ಮೋಶೆ ನೀನ್ ಜನರಿಗೆ ಹೇಳು, ಏನಂತ ಹೇಳ್ಬೇಕು? ನೀವಂತೂ ಸುಮ್ಮನೆ ಇರಿ, ಯುದ್ಧ ಯಾರ್ದಲ್ಲ? ಇಸ್ರಾಯೇಲರೇ ನಿಮ್ದಲ್ಲ ಯುದ್ಧ. ಯುದ್ಧ ಯಾರ್ದು? ಯೆಹೋವನದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂತ ಅರ್ಥ ಮಾಡ್ರಿ, ಇಸ್ರಾಯೇಲರಿಗೆ ದೇವರು ಯುದ್ಧ ಮಾಡಕ್ಕೆ ಅವಕಾಶ ಕೊಡಲಿಲ್ಲ, ದೇವರೇ ಯುದ್ಧ ಮಾಡಿದ್ದಾನೆ. ಆಮೆನ್. ಈಗ ಇದರಿಂದ ನಾವು ತಿಳ್ಕೊಳ್ಬೇಕಾದ್ರೆ ವಿಷಯ ಏನಂದ್ರೆ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವುದಕ್ಕೆ ಈ ಭೂ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ನಮ್ಮ ಸಂಗಡ ಇರ್ಬೇಕಂದ್ರೆ ನಾವೇನು ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡಬೇಕು. ಏನು ಮಾಡಬೇಕು? ಗಮನಿಸ್ರಿ, ಪ್ರಾರ್ಥನೆ ಮಾಡುವಾಗ ದೇವರು ಸಮೀಪವಾಗಿರ್ತಾನೆ. ಈಸಾಕನು ಪ್ರಾರ್ಥನೆ ಮಾಡುವ ವ್ಯಕ್ತಿ. ಕಳೆದ ಭಾನುವಾರ ಹೇಳಿದ್ದೀನಿ, ಈಸಾಕನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಜೊತೆ ದೇವರು ಇದ್ದುಕೊಂಡು ಏನು ಮಾಡ್ತದೆ? ಅಭಿವೃದ್ಧಿ ಪಡಿಸಿದಾನೆ. ಏನ್ ಮಾಡಿದಾನೆ? ಆದಿಕಾಂಡ 26ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ನೋಡೋದಾದ್ರೆ, ದೇವರು 100ರಷ್ಟಾಗಿ ಇಸಾಕನ ಆಶೀರ್ವಾದ ಮಾಡಿ ಫಿಲಿಸ್ತಿಯರು ಹೊಟ್ಟೆ ಕಿಚ್ಚು ಪಡುವಂತೆ ಇಸಾಕನ ದೇವರು ದಿನೇ 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 ಏನ್ ಮಾಡಿದಾನೆ ಹೇಳ್ರಿ? ಹೆಚ್ಚಿಸಿದ್ದಾನೆ. ಹಲ್ಲೆಲೂಯಾ. ಏನ್ ಮಾಡಿದಾನೆ ಹೇಳ್ರಿ? ದಿನೇ 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 ಅವನ ಐಶ್ವರ್ಯವನ್ನು, ಅವನ ಆಶೀರ್ವಾದವನ್ನು, ಅವನ ಆರ್ಥಿಕ ಸ್ಥಿತಿಯನ್ನು, ಅವನ ಆಸ್ತಿಯನ್ನು, ಅವನ ಅಂತಸ್ತನ್ನು, ಅವನ ಕೆಲಸಗಾರರನ್ನು ದೇವರು ಏನ್ ಮಾಡಿದಾನೆ? ದಿನೇ ದಿನೇ ಹೆಚ್ಚಿಸಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ದೇವರು ಕೈ ಹಿಂಗಿಡ್ರಿ, ದೇವರು ನಮ್ಮನ್ನು ದಿನೇ ದಿನೇ ಹೆಚ್ಚಿಸ್ಬೇಕಂದ್ರೆ, ಎಲ್ಲ ಹೇಳ್ರಿ, ಹೆಚ್ಚಿಸ್ಬೇಕಂದ್ರೆ ನಾವು ತಗ್ಗಿಸಿಕೊಂಡು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಈಸಾಕನು ದೇವರಿಗೆ ಒಳಗಾಗಿ ತಗ್ಗಿಸಿಕೊಂಡು ಆ ಗೆರಾರಿನ ಆ ಪ್ರಾಂತಗಳಲ್ಲಿ ವಾಸವಾಗಿದ್ದನು. ಅದಕ್ಕೋಸ್ಕರ ದೇವರು ಈಸಾಕನ 100ರಷ್ಟಾಗಿ ಆಶೀರ್ವಾದ ಮಾಡಿ ಹೆಚ್ಚಿಸಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿಗಿರ್ಬೇಕಂತ ಆಸೆ ಪಡ್ತಾರ, ಇಲ್ಲಿಗಿರ್ಬೇಕಂತ ಆಸೆ ಪಡ್ತಾರ? ಅದೇ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇಡಬೇಕಂತ ಆಸೆ ಪಡ್ತಾನೆ. ಆಮೆನ್. ನಾವೇನ್ ಮಾಡ್ಬೇಕು ಗೊತ್ತಾ? ಆತ ನಮ್ಮ ಸಂಗಡ ಇರಬೇಕಂತೇಳಿ ಆಸೆ ಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಯಾವಾಗಾದ್ರೂ ದೇವರಿಗೆ ಪ್ರಾರ್ಥನೆ ಮಾಡ್ತೇವೋ ದೇವರು ಏನ್ ಮಾಡ್ತಾನೆ ಗೊತ್ತಾ? ಹಂತಂತವಾಗಿ ಹೆಚ್ಚಿಸುತ್ತಾನೆ. ಹಲ್ಲೆಲೂಯಾ. ಈಸಾಕನ ಅದೇ ರೀತಿ ದೇವರು ದಿನೇ 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 ಏನ್ ಮಾಡ್ದ ಹೇಳ್ರಿ? ಏನ್ ಮಾಡ್ದ? ಹೆಚ್ಚಿಸಿದ್ದಾನೆ. ಹಲ್ಲೆಲೂಯಾ. ತಗ್ಗಿಸಿಲ್ಲ. ಆಮೆನ್. ಹಲ್ಲೆಲೂಯಾ. ನಾನು ಕಳೆದ ಸಂಡೆ ಹೇಳಿದೆ, ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ಹೆಚ್ಚಿಸುತ್ತಾನೆ. ಆಮೆನ್. ಕೈ ಬಿಡದಾಗೆ ದೇವರು ಹೆಚ್ಚಿಸುತ್ತಾನೆ. ಯಾಕಂದ್ರೆ ಆತ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಮಾತಾಡ್ಬೇಕು. ದೇವ್ರು ನಮ್ಮ ಸಂಗಡ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ. ಯಾಕೆ ಗೊತ್ತಾ? ತೆಗಿರಿ ವಾಕ್ಯ ನೋಡೋಣ. ನಾನು ಅಬ್ರಹಾಮ್ ಬಗ್ಗೆ, ಇಸಾಕ್ ಬಗ್ಗೆ ಹೇಳ್ತೇನೆ, ಈಗ ಯಾಕೋಬನ ಬಗ್ಗೆ ಹೇಳ್ತೇನೆ. ತೆಗಿರಿ ವಾಕ್ಯ ಓದೋಣ. ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನ ಓದ್ರಿ. ನೋಡ್ರಿ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯಾ. ಇಲ್ಲಿ ಯಾರಂದ್ರೆ ಯಾಕೋಬನಿದ್ದಾನೆ. ಇಲ್ಲಿ ಯಾರಿದ್ದಾರೆ ಹೇಳ್ರಿ? ಯಾಕೋಬನ್ ಯಾರು ಹೇಳ್ರಿ? ಇಸಾಕನ ಮಗ. ಯಾಕೋಬನ್ ಯಾರು? ಯಾಕೋಬನ ಬಗ್ಗೆ ವಾಕ್ಯ ಹೇಳುತ್ತೆ, ದೇವ್ರು ಹೇಳ್ತಾನೆ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಏನಂತೆ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ. ಹಲ್ಲೆಲೂಯಾ. ಯಾಕೆ ದೇವರು ನಮ್ಮ ಸಂಗಡ ಇರಬೇಕಂದ್ರೆ, ದೇವರು ನಮ್ಮನ್ನು ಕಾಪಾಡುವುದಕ್ಕಾಗಿ ದೇವರು ನಮ್ಮ ಸಂಗಡ ಇರಬೇಕು. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ ಭದ್ರತೆ. ಮಾತಾಡ್ರಿ. ಎಲ್ಲರೂ ಹೇಳ್ರಿ ಭದ್ರತೆ. ನಮ್ಮ ಜೀವಿತಕ್ಕೆ ಭದ್ರತೆ ಬೇಕಂದ್ರೆ, ನಾವು ಹೋಗುವ ಪ್ರತಿ ಕಡೆಗಳಲ್ಲಿ ದೇವರು ನಮ್ಮನ್ನು ಕಾಪಾಡಬೇಕಂದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಗಮನಿಸ್ರಿ, ಯಾಕೋಬನಿಗೆ ದೇವರು ಹೇಳುವ ಮಾತಂದ್ರೆ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು. ಯಾರ ಸಂಗಡ ಇದ್ದು? ಯಾಕೋಬನ ಸಂಗಡ ಇದ್ದು ದೇವ್ರು ಹೇಳ್ತಾನೆ, ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನೇನು ಮಾಡ್ತೇನೆ?
ಏನ್ ಮಾಡ್ತೇನೆ? ಕಾಪಾಡುತ್ತೇನೆ. ಹಲ್ಲೆಲೂಯಾ. ಅಲ್ಲಿ ಹೇಳ್ತೆ ಕಾಪಾಡಿ. ಏನ್ ಮಾಡಿ ಅಂದ್ರೆ ದೇವರು ಯಾಕೋಬನ ಕಾಪಾಡ್ತಾನಂತೆ. ನಿಜವಾಗ್ಲೂ ದೇವರು ಯಾಕೋಬನ ಕಾಪಾಡಿದ್ದಾನೆ. ಯಾಕೆ ಮಾತು ಹೇಳ್ತಾನೆ? ಯಾಕೋಬನು 20 ವರ್ಷ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾನೆ. 20 ವರ್ಷ, 7 ವರ್ಷ ಯಾರಿಗೋಸ್ಕರ ಕೆಲಸ ಮಾಡ್ತಾನೆ ಹೇಳ್ರಿ? ರಾಹೇಲಗೋಸ್ಕರ. ಹಲ್ಲೆಲೂಯಾ. 7 ವರ್ಷ ರಾಹೇಲಗೋಸ್ಕರ ಕೆಲಸ ಮಾಡ್ತಾನೆ. ಬಟ್ ಆದ್ರೆ ಒಳಗಿಂದೊಳಗೆ ಮಾಮ ಏನ್ ಮಾಡ್ತಾನೆ ಗೊತ್ತಾ? ಅಕ್ಕನಿಟ್ಕೊಂಡು ತೆಂಗಿನಂಗೆ ಮದುವೆ ಮಾಡ್ತೀನಿ ಅಂತೇಳಿ ಮುಸಿಗೆ ಹಾಕ್ತಾನೆ. ಮದುವೆ ಮುಸಿಗೆ ಹಾಕ್ತಾರೆ ನೋಡ್ರಿಲ್ಲ. ಲಾಭನು ಯಾಕೋಬನಿಗೆ ಮೋಸ ಮಾಡಿ ಮದುವೆ ಮಾಡ್ಬಿಟ್ಟ. 7 ವರ್ಷ ಯಾಕೋಬನು ರಾಹೇಲಗೋಸ್ಕರ ಕೆಲಸ ಮಾಡಿದ್ದಾನೆ ಕಷ್ಟಪಟ್ಟು. ಆದ್ರೆ ಮುಸಿಗೆ ಹಾಕಿ ಮೋಸ ಮಾಡ್ದ. ಅವ್ರ ಮಾಮನ ಹತ್ರ ಮತ್ತೆ ಏನ್ ಮಾಡ್ತಾನ? ಯಾರು? ಯಾಕೋಬನ್ ಹೇಳ್ದ, ಅಯ್ಯೋ ನನಗೇನು ಹಿಂಗೆ ಮೋಸ ಮಾಡಿದೆ, ರಾಹೇಲ ಕೊಡ್ತೀನಿ ಅಂತೇಳಿ ಲೇಳ ಮದುವೆ ಮಾಡಿ ಅಂತೇಳಿ ಹೇಳಿದಾಗ ಲಾಭ ಹೇಳ್ತಾನೆ, ನೋಡಪ್ಪ ನಾವು ಲಾಭ ಇಲ್ದೆ ಏನು ಮಾಡಕ್ಕಲ್ಲ, ಇನ್ನೊಂದು 7 ವರ್ಷ ಕೆಲಸ ಮಾಡು, ನೀನು ರಾಹೇಳ ಕೊಡ್ತೀವಿ ಮದುವೆ. ಆಗೇನು ಮಾಡ್ತಾನೆ ಗೊತ್ತಾ? ಟೋಟಲ್ ರಾಹೇಲಗೋಸ್ಕರ 14 ವರ್ಷ ಏನು ಮಾಡ್ತಾನೆ ಹೇಳ್ರಿ? ಕೆಲಸ ಮಾಡ್ತಾನೆ. ಹಲ್ಲೆಲೂಯಾ. ಆಮೇಲೆ ರಾಹೇಳ ಮದುವೆ ಆಗ್ತಾನೆ. ಅದಾದ್ಮೇಲೆ ಇನ್ನು 6 ವರ್ಷ ಏನು ಮಾಡ್ತಾನೆ ಗೊತ್ತಾ? ಕುಟುಂಬ ಪೋಷಣೆಗಾಗಿ ಮತ್ತೆ ಲಾಭನ ಆಳಾಗಿ ಕೆಲಸ ಮಾಡ್ತಾನೆ. ಟೋಟಲ್ 20 ವರ್ಷ ಯಾಕೋಬನು ಕೆಲಸ ಮಾಡ್ತಾನೆ. ಎಷ್ಟು ವರ್ಷ ಯಾರು ಕೆಲಸ ಮಾಡ್ತಾರೆ? ಎಸ್ಪೆಷಲಿ ಯಾಕೋಬನ ಮೇಲೆ ದೇವರ ಉದ್ದೇಶ ಅದಲ್ಲ. ಆದ್ರೆ 20 ವರ್ಷ ಕೆಲಸ ಮಾಡ್ದ. ದೇವ್ರು ಹೇಳ್ದ, ಯಾಕೋಬ್ ಇದಾರ 4 ಎದಳಂದ, ಏನ್ ಸ್ವಾಮಿ ಲಾಭ ಅನ್ಬಿಟ್ಟು ನಷ್ಟ ಮಾಡ್ಕೊಂಬ ನೀನು ಎದ್ದು ಕಷ್ಟ ಅಂತಂದ. ಹಲ್ಲೆಲೂಯಾ. ಆ ಲಾಭನಿಂದ ಗಮನಿಸ್ರಿ, ಯಾಕೋಬನು ಬಂದ ಮೇಲೆ ಇಲ್ಲಿ ವಾಕ್ಯ ನೋಡ್ತೀವಲ್ಲ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳದಲ್ಲಿ ನಿನ್ನನ್ನು ಕಾಪಾಡೆ ಅಂತ ಐತಲ್ಲ. ಗಮನಿಸ್ರಿ, ಈ ವಾಕ್ಯದ ಪ್ರಕಾರ ನಾವು ಗಮನಿಸುವುದಾದ್ರೆ ಯಾಕೋಬನು ಲಾಭನಿಂದ ಬೇರ್ಪಟ್ಟ ಮೇಲೆ ಆಗಿರುವ ಘಟನೆ ಗೊತ್ತಾ? ಲಾಭನು ಯಾಕೋಬನ್ನ ಹಿಂಸಿಸಬೇಕು, ನಷ್ಟಪಡಿಸ್ಬೇಕಂತೇಳಿ ಲಾಭನ್ ರಾತ್ರಿ ಎಲ್ಲ ಬರ್ತಾ ಇದ್ದಾನೆ. ಯಾಕೋಬನ್ ಎಲ್ಲಿದ್ದಾನಂತೇಳಿ ಹುಡುಕೊಂಡು ಬರ್ತಾ ಇದ್ರೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಲಾಭನಿಗೆ ಓದೋಣ ವಾಕ್ಯನ. ಆದಿಕಾಂಡ 31ನೇ 24ನೇ ವಚನ ಓದು ಬೇಗ ನೋಡ್ರಿ. ಲಾಭನಿಗೆ ದೇವ್ರು ಎಂತ ವಾರ್ನಿಂಗ್ ಕೊಡ್ತಾನೆ, ಯಾಕೋಬನಿಗೆ ಏನ್ ಮಾಡಬಾರ್ದು ಅಂತೇಳಿ ಓದೋಣ. ಆದರೆ ರಾತ್ರಿಯಲ್ಲಿ ದೇವರು ಅರಮ್ಯನಾದ ಲಾಭನನ ಕನಸಿನಲ್ಲಿ ಬಂದು, ಲಾಭ ನೋಡಿಕೋ, ನೀನು ಯಾಕೋಬನಿಗೆ ಏನು ಅನ್ನಬೇಡ ಎಂದು ಹೇಳಿದನು. ಯಾಕೋಬನ ಸಂಧಿಸಿದಾಗ ಯಾಕೋಬನ ಬೆಟ್ಟದಲ್ಲಿ ತನ್ನ ಗೂಡಾರವನ್ನು ಹಾಕಿದ್ದಾನೆ. ಈಗ 29 ವಚನ ಓದೋಣ. 29, ನಿನಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು, ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನಬೇಡ ನೋಡಿಕೋ ಎಂದು ನನಗೆ ಎಚ್ಚರಿಸಿದನು. ಹಲ್ಲೆಲೂಯಾ. ಇದು ಭದ್ರತೆ. ಆಮೆನ್. ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ನಷ್ಟಪಡಿಸ್ಬೇಕಂತೇಳಿ ಕುಟುಂಬದವರು ಬರಲಿ, ಹೊರಗಿನವರು ಬರಲಿ, ಸೈತಾನು ಬರಲಿ, ಯಾವನೇ ಬರಲಿ, ದೇವರು ವಾರ್ನಿಂಗ್ ಅವ್ರಿಗೆ ಕೊಡ್ತಾನೆ, ನಾವು ಕೊಡೋದಲ್ಲ. ಹಲ್ಲೆಲೂಯಾ. ನಿಜ ಇಲ್ಲ ಆಗಿರೋದು ಅದೇ ಘಟನೆ ಯಾಕೋಬನ ಜೀವಿತದಲ್ಲಿ. ಯಾಕೋಬನ ಸಂಗಡ ದೇವರಿದ್ದ. ಅದಕ್ಕೋಸ್ಕರ ಏನಾಯ್ತದೋ ಘಟನೆಯಲ್ಲಿ ಹೋದ ಕಡೆಯಲ್ಲೆಲ್ಲ ದೇವ್ರು ಯಾಕೋಬನಿಗೆ ಭದ್ರತೆ ಕೊಟ್ಟಿನಿ. ಆಮೆನ್. ಅರಮೇನಾದ ಲಾಭನ ಹೇಳ್ತಾನೆ, ನಿನಗೆ ಕೇಡು ಮಾಡಕ್ಕೆ ನನಗೆ ಸ್ವಲ್ಪ ಹೊತ್ತಲ್ಲ ಯಾಕೋಬ್, ಹೋದ ರಾತ್ರಿ ನಿನ್ನ ತಂದೆಯ ದೇವರು ಅಲ್ಲ ಹಂಗೈತಲ್ಲಲ್ಲಿ, ನಿನ್ನ ತಂದೆಯ ದೇವರು ಯಾಕೋಬನಿಗೆ ಏನನ್ಬೇಡ ನೋಡ್ಕೋ ಎಂದು ಎಚ್ಚರಿಸನ. ಇಲ್ಲ ಅಂದಿದ್ರೆ ತಮ್ಮ ಯಾಕೋಬ್ ನೀನು ನಷ್ಟ ಆಗ್ತಿದೆ. ಆದ್ರೆ ನಿನ್ನ ದೇವರು ನನಗೆ ಏನ್ ಮಾಡಿದಾನೆ ಹೇಳ್ರಿ? ವಾರ್ ಮಾಡಿದಾನೆ ಅಂತೇಳಿ ಭಯಪಟ್ಟು ಯಾಕೋಬನಿಗೆ ಏನು ಮಾಡಲಿಲ್ಲ. ಹಲ್ಲೆಲೂಯಾ. ಅಂದ್ರೆ ದೇವರು ಯಾಕೋಬನ ಕಾಪಾಡಿದನ ಅಲ್ಲ. ಲಾಭನ ನಷ್ಟ ಮಾಡ್ಬೇಕಂತ ಬಹಳ ಕೋಪದಿಂದ ಬಂದ, ಅವಸರದ ಬಂದ. ಇವನು ನಮ್ಮ ಮನೆ ಹಾಳ ಮಾಡಕ್ ಬಂದ ನೀನು ಅಂತೇಳಿ ಏನೋ ಒಂದು ಸಿಟ್ನ ಬಂದ. ದೇವರು ಎಚ್ಚರಿಕೆ ಕೊಟ್ಟಾಗ ಲಾಭನು ಕೂಡ ಗಪ್ಚಿಪ್. ಹಲ್ಲೆಲೂಯಾ. ಇದೊಂದೇ ಅಲ್ಲ, ಇನ್ನೊಂದು ಘಟನೆ ಕೂಡ ಯಾಕೋಬನ ಜೀವಿತದಲ್ಲಿ ಗಮನಿಸುವುದಾದ್ರೆ, ಯಾಕೋಬನ ಅಣ್ಣನ ಹೆಸರೇನು ಹೇಳ್ರಿ? ಮಾತಾಡ್ರಿ. ಯಾಕೋಬನ ಅಣ್ಣನ ಹೆಸರೇನು? ಏಸಾವ. ಹಲ್ಲೆಲೂಯಾ. ಯಾಕೋಬನ ಅಣ್ಣನ ಹೆಸರೇನು ಹೇಳ್ರಿ? ಏಸಾವ. ಏನ್ ಮಾಡ್ದೆ ಹೇಳ್ರಿ? 400 ಜನರನ್ನು ಕರ್ಕೊಂಡು ಯಾಕೋಬನ ನಾಶ ಮಾಡಕ್ ಬಂದ. ಗಮನಿಸ್ರಿ, ಯಾಕೋಬನು ಒಂಟಿಗನಾಗಿ ರಾತ್ರಿ ವೇಳೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ರಾತ್ರಿಯ ಒಂದೊಂದು ಜಾವದಲ್ಲಿ ನನ್ನ ಕರಗಳ ಎತ್ತಿನ ಪ್ರಾರ್ಥಿಸುವೆ. ಹಲ್ಲೆಲೂಯಾ. ಯಾಕೋಬನು ರಾತ್ರಿಯ ವೇಳೆಯಲ್ಲಿ ಏನ್ ಮಾಡಿದನು ಹೇಳ್ರಿ? ಒಬ್ಬೊಂಟಿಗನಾಗಿ ದೇವರ ಸಂಗಡ ಪ್ರಾರ್ಥಿಸಿದನು. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಪ್ರಾರ್ಥನೆ ಮಾಡ್ತಾ ಹೇಳ್ದ, ಅಯ್ಯ
ನನ್ನ ಸಂಗಡ ಇದು ಲಾಭನಿಂದ ಬಚಾವು ಮಾಡಿದೆ. ಈಗ ಏಸಾವನಿದ್ದಾನೆ. ಯಾರಿದ್ದಾರೆ ಹೇಳು? ಯಾರಿದ್ದಾರೆ? ಏಸಾವನಿದ್ದಾನೆ. ಈಗ ಏಸಾವನನ್ನು ಸಾಯಿಸೋದಕ್ಕೆ ಬರ್ತಾ ಇದ್ದಾನೆ. ಇದರಿಂದ ಏನು ಮಾಡ್ಬೇಕು? ನಾನು ಬಚಾವು ಮಾಡ್ಬೇಕಂತೇಳಿ ಅಲ್ಲಿ ಹಂಗೆ ಬರೋದಿಲ್ಲ. ನೀನನ್ನು ಆಶೀರ್ವಾದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ಆಮೆನ್. ಆ ಮಾತೈತೆ, ನೀನನ್ನು ಆಶೀರ್ವಾದಿಸಿದ ಹೊರತು ನಾನು ನಿನ್ನನ್ನು. ಆಶೀರ್ವಾದ ಅಂದ್ರೆ ಏನು ಹೇಳ್ರಿ? ಜೀವ. ಮಾತಾಡ್ತೀನಿ. ಬದುಕಿದ್ದವನು ಹಣ ಸಂಪಾದಿಸ್ತಾನ, ಸತ್ತವನು ಹಣ ಸಂಪಾದಿಸ್ತಾನ? ಮಾತಾಡ್ರಿ. ಬದುಕಿದ್ದವ್ರು ಹಣ ಸಂಪಾದಿಸ್ತಾರ, ಸತ್ತವ್ರು ಹಣ ಸಂಪಾದಿಸ್ತಾರ? ಸಂಪಾದಿಸಿದ್ದು ಬೇಕಾದ್ರೆ ಸತ್ತವ್ರಿಗೊಂಡು ಹುಡುಕ್ತಿರಿ, ಇನ್ನೊಬ್ರಿಲ್ಲ ಮಕ್ಕಳ. ಆದರೆ ಗಮನಿಸ್ರಿ, ಬದುಕಿದ್ದವನು ಮಾತ್ರ ಏನು ಮಾಡ್ತಾನೆ ಹೇಳ್ರಿ? ಒಂದಲ್ಲ ಒಂದು ಕೆಲಸ ಮಾಡಿ ಹಣ ಸಂಪಾದಿಸಬಹುದು. ಹೌದಾ ಇಲ್ಲ? ಈಗ ಇಲ್ಲಿ ಗಮನಿಸುವುದಾದ್ರೆ, ಯಾಕೋಬನು ಬದುಕಿದ್ರೆ ಇನ್ನೂ ಆಶೀರ್ವಾದಕರವಾಗಿ ಮಾರ್ಪಡಬಲ್ಲೆ. ಈಗ ಜೀವ ಬೇಕಂದ್ರೆ ಆ ಜೀವವೇ ಆಶೀರ್ವಾದ. ಹಲ್ಲೆಲೂಯಾ. ದೇವರಿಂದ ಬಂದಿರುವಂಥ ಪ್ರತಿಯೊಂದು ಆಶೀರ್ವಾದ ವರವೇ. ಹಲ್ಲೆಲೂಯಾ. ಈ ಜೀವ ಯಾರಿಂದ ಬಂದಿದೆ? ನಿಮಗೆ ಜೀವ ಯಾರಿಂದ ಬಂದಿದೆ? ಮತ್ತೆ ಇದು ಆಶೀರ್ವಾದನ ಶಾಪನ ಜೀವ? ಅದಕ್ಕೋಸ್ಕರ ಯಾಕೋಬನು ಏನು ಕೇಳಿದ ಗೊತ್ತಾ? ಈ ಜೀವ ನಿನ್ನಿಂದ ಬಂದ್ರೆ, ಈಗ ಈ ಜೀವ ಹೋಗ್ಬಿಟ್ರೆ ಮತ್ತೆ ನಾನು ಏನು ಗೊತ್ತಾ? ಶಾಪಗ್ರಸ್ತನಾಗಿ, ಅಂದ್ರೆ ಇನ್ನು ಮಣ್ಣಿಗೆ ಮಣ್ಣಾಗಿ ಹೋಗ್ತೀನಿ. ನನಗೆ ಬಹಳ ಮಕ್ಕಳದಾರೆ, ಎಷ್ಟು ಜನ ಮಕ್ಕಳದಾರೆ ಗೊತ್ತಾ ಯಾಕೋಬನಿಗೆ? ಅಂದ ಅಪ್ಪ, ಈ 11 ಮಂದಿ ಮೊದಲೇನು ರೂಬೇನೋ, ಇವನು ಯೋಸೇಪಾ, ಇವರೆಲ್ಲ ಅದಾರ, ಇವ್ರು ನಾನು ಸಾಕಬೇಕು. ಸತ್ತೋಗ್ಬಿಟ್ರೆ ಮಕ್ಕಳ ಪರಿಸ್ಥಿತಿ ಹೆಂಗ ನೋಡಿ? ತಂದೆ ಜವಾಬ್ದಾರಿ ಹೊತ್ತುಕೊಂಡು ಯಾಕೋಬನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನೀನನ್ನು ಆಶೀರ್ವಾದಿಸಿದ ಹೊರತು ನಾನು ನಿನ್ನ ಬಿಡೋದಿಲ್ಲ. ಹಲ್ಲೆಲೂಯಾ. ಆ ರೀತಿ ಪ್ರಾರ್ಥನೆ ಮಾಡೋ ದೇವರು ಏನು ಮಾಡಿದ ಗೊತ್ತಾ? ಆ ಪ್ರಾರ್ಥನೆ ಕೇಳಿದ ದೇವರು ಏಸಾವನು ಬಂದಾಗ ಏನು ಮಾಡ್ದಳ್ರಿ? ಅಗೋ ನಿನ್ನೊಂದು ಚಾಕು, ನನ್ನೊಂದು ಚಾಕಂದ ಇಲ್ಲ. ಓಡಿ ಬಂದು ಏಸಾವನು ಏನು ಮಾಡಿದ? ಯಾಕೋಬನ ಅಪ್ಪಿಕೊಂಡು ಮುದ್ದಿಟ್ಟನು. ಹಲ್ಲೆಲೂಯಾ. ಬೈಬಲಲ್ಲಿ ಮುದ್ದಿಗೆ ಹೋಲಿಕೆ ಏನು ಗೊತ್ತಾ? ಪ್ರೀತಿ. ಆಮೆನ್. ಹಲ್ಲೆಲೂಯಾ. ದ್ವೇಷಿಸಿದವನು ಕೂಡ, ಸಾಯಿಸುವುದಕ್ಕೆ ಬಂದವನು ಕೂಡ ಪ್ರೀತಿಸುವಂತೆ ದೇವರು ಮಾಡಿದನು. ಆಮೆನ್. ಹಲ್ಲೆಲೂಯಾ. ಅಂದ್ರೆ ಯಾಕೋಬನಿಗೆ ಭದ್ರತೆ ಬಂತು. ಆಮೆನ್. ಯಾಕೋಬನಿಗೆ ಏನಂತ ಹೇಳ್ರಿ? ಯಾಕೆ ಭದ್ರತೆ ಬಂತಂದ್ರೆ, ಯಾಕೋಬನ ಸಂಗಡ ಯಾರು ಇಲ್ಲದಿರುವಾಗ, ಯಾಕೋಬನ ಒಂಟಿಯಾಗಿರುವಾಗ ದೇವರು ಯಾಕೋಬನ ಸಂಗಡ ಇದ್ದನು. ಆಮೇನ್. ಅದಕ್ಕೋಸ್ಕರ ಯಾಕೋಬನ ದೇವರ ಸಂಗಡಲು ಮನುಷ್ಯನ ಸಂಗಡಲು ಹೋರಾಡಿ ಗೆದ್ದವನಂತೇಳಿ ವಾಕ್ಯ ಬರೀತದೆ. ಆಮೇನ್. ಹಲ್ಲೆಲೂಯಾ. ಈಗ ಇದರಿಂದ ನಾವು ತಿಳ್ಕೊಳ್ಬೇಕು, ಯಾಕೋಬನ ಸಂಗಡ ಯಾರಿದ್ದಾರೆ? ಯಾರಿದ್ದಾರೆ? ದೇವ್ರಿನಕ್ಕೋಸ್ಕರ ಒಂದು ಲಾಭನಿಂದ ಯಾಕೋಬನ ಏನದ ಹೇಳ್ರಿ? ಏನದ? ಬಚಾವಾದ, ರಕ್ಷಿಸಲ್ಪಟ್ಟ. ಮತ್ತೆ ಏಸಾವನಿಂದ ಅಂದ್ರೆ ಯಾವಾಗೋ ಸಾಯ್ಬೇಕಾಯ್ತು ಯಾಕೋಬನು, ಯಾವಾಗೋ ನಷ್ಟವಾಗಬೇಕಾಯ್ತು ಯಾಕೋಬನು. ಹಲ್ಲೆಲೂಯಾ. ಯಾಕೋಬನ ಕುಟುಂಬ, ಯಾಕೋಬನ ಸಂತತಿ ಒಬ್ಬ ಹಿರಿಯ ವ್ಯಕ್ತಿಯನ್ನು ಕಳ್ಕೊಳ್ಬೇಕಾಗ್ತಿತ್ತು. ಆದ್ರೆ ದೇವರು ಯಾಕೋಬನ ಸಂಗಡ ಇರುವುದರಿಂದಲೇ ಯಾಕೋಬನ ಏನಂತ ಹೇಳ್ರಿ? ರಕ್ಷಿಸಲ್ಪಟ್ಟನು. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡ್ಬೇಕು. ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಯಾಕೋಬನ ಸ್ಟೋರಿ ಆದ್ಮೇಲೆ ನೆಕ್ಸ್ಟ್ ಯಾರು ಕಾಣ್ತಾರೆ ಹೇಳ್ರಿ? ಹೈಲೈಟ್ ಯೋಸೇಪನ್. ಯಾರು? ಯೋಸೇಪನ ಸಂಗಡ ಕೂಡ ದೇವರಿದ್ದ. ಎಲ್ಲರಿ? ಯೋಸೇಪನ ಸಂಗಡ ಕೂಡ ದೇವರಿದ್ದ. ಅವ್ರ ತಾತ ಅಬ್ರಹಾಂ ಏನ್ ಮಾಡಿದ್ರಿ? ಮುತ್ತಾತ ಯಾರೋ? ಯೋಸೇಪನ ಮುತ್ತಾತ ಯಾರೋ? ಅಬ್ರಹಾಂ ಏನ್ ಮಾಡಿದ್ದಾನೆ? ಪ್ರಾರ್ಥನೆ ಮಾಡಿದ್ದಾನೆ ಅಲ್ಲ. ಮತ್ತೆ ಯೋಸೇಪನ ತಾತ ಯಾರು ಗೊತ್ತಾ? ಇಸಾಕ್. ಯೋಸೇಪನ ತಾತ ಯಾರೋ? ಇಸಾಕ್. ಇಸಾಕ್ ಏನ್ ಮಾಡಿದ್ದಾನೆ? ಪ್ರಾರ್ಥನೆ ಮಾಡ್ತಾನೆ. ಯೋಸೇಪರಪ್ಪ ಯಾರೋ? ಯಾಕೋಬ್. ಯಾಕೋಬ್ ಏನ್ ಮಾಡಿದ್ದಾನೆ? ಪ್ರಾರ್ಥನೆ ಮಾಡಿದ್ದಾನೆ. ಯೋಸೇಪ್ 4 ಸಂತತಿ, 4 ತಲೆಮಾರು. ಹಲ್ಲೆಲೂಯಾ. ಎಷ್ಟು ತಲೆಮಾರು? 4 ತಲೆಮಾರು. ಈ 4 ತಲೆಮಾರು ಚರಿತ್ರೆನ ಹೇಳ್ಕೊಂಬೋದಲ್ಲ. ಈಗ ನೋಡ್ರಿ, ಯಾಕೋಬನ ಜೀವಿತದಲ್ಲಿ ಕೂಡ ದೇವರು ಏನ್ ಮಾಡಿದಾನೆ? ಓದೋಣ ವಾಕ್ಯನ. ಆದಿಕಾಂಡ 39 3ನೇ ವಚನ ಓದ್ರಿ ಬೇಗ ಬೇಗ ಓದೋಣ. ಆದಿಕಾಂಡ 39:3. ಯೆಹೋವನು ಯೋಸೇಫನ ಸಂಗಡವಿದ್ದು, ಅಲ್ಲೇನಿದೆ? ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತೇನೆಂದು ಅವನ ದಣಿಯು ತಿಳಿದು ಸಾಕು. ಹಲ್ಲೆಲೂಯಾ. ಅದ್ರ ಅರ್ಥ ಮಾಡ್ರಿ, ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಯೋಸೇಫನ ಸಂಗಡ ಇದ್ದಂತೆ ಯೋಸೇಫನು ಕೆಲಸ ಏನೆಲ್ಲ ಮಾಡಕ್ ಕೈ ಹಾಕ್ತಾನೋ ಅದೆಲ್ಲ ಏನಾಗ್ತಂತೆ? ಸಫಲವಾಗ್ತಾ ಇತ್ತಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ನಾವು ಏನ್ ಕೆಲಸ ಮಾಡುವಾಗಲೂ ಕೂಡ ಸಫಲ ಆಗ್ಬೇಕಂದ್ರೆ ನಮ್ಮ ಸಂಗಡ ಯಾರು ಇರ್ಬೇಕು ಹೇಳ್ರಿ? ಯಾರು ಇರ್ಬೇಕು? ಕೆಲವೊಬ್ರು ಹೇಳ್ತಾರೆ ನಮ್ಮ ಸಂಗಡ ಹಣ ಇರ್ಬೇಕು, ಹಣ ಇದ್ರೆ ನಾವು ವೃದ್ಧಿ ಆಗ್ತೀವಿ. ಅಲ್ಲ, ನಾವು ಜೀವಿತದಲ್ಲಿ ವೃದ್ಧಿ ಆಗ್ಬೇಕಂದ್ರೆ, ನಾವು ಮಾಡಿದ ಕೆಲಸಗಳಲ್ಲಿ ಸಫಲತೆ ಹೊಂದಬೇಕಂದ್ರೆ ನಮ್ಮ ಸಂಗಡ ಯಾರು ಇರ್ಬೇಕು ಹೇಳ್ರಿ?
ದೇವ್ರಿರ್ಬೇಕು. ಹಲ್ಲೆಲೂಯಾ ಯೇಸು ಸ್ವಾಮಿ, ಆಮೆನ್. ಹಲ್ಲೆಲೂಯಾ. ಯಾವಾಗಾದ್ರೂ ದೇವ್ರು ನಮ್ಮ ಸಂಗಡ ಇರ್ತಾನೋ ಆಗ ಏನಾಗುತ್ತೆ ಗೊತ್ತಾ? ಅದ್ಭುತಗಳು ನಡೆಯುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಗ್ತದೆ ಹೇಳ್ರಿ? ದೇವ್ರು ನಮ್ಮ ಸಂಗಡ ಇದ್ರೆ ಅದ್ಭುತಗಳು ನಡೆಯುತ್ತವೆ. ಆಮೆನ್. ಆಶ್ಚರ್ಯ ಕಾರ್ಯಗಳು ನಡೆಯುತ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಸಾಧ್ಯವಾದದ್ದು ಕೂಡ ದೇವರು ಸಾಧ್ಯವಾಗಿ ಮಾರ್ಪಡಿಸುತ್ತಾನೆ. ಆಮೆನ್. ಇಲ್ಲಿ ವಾಕ್ಯ ಹೇಳ್ತಲ್ಲ, ಯೋಸೇಫನ ಸಂಗಡವಿದ್ದು, ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ಧ್ವನಿಯು ತಿಳಿದು. ಹಲ್ಲೆಲೂಯಾ. ಅಂದ್ರೆ ಯೋಸೇಫನ ಹೇಳಕ್ಕಿಂತ ಮುಂಚೆ ಯೋಸೇಫನ ಬಗ್ಗೆ ತನ್ನ ಧ್ವನಿ ತಿಳಿದಿದ್ದಾವಂತೆ. ಯೋಸೇಫನ ಸಂಗಡ ಯಾರಿದ್ದಾರೆ ಹೇಳ್ರಿ? ಯಾರಿದ್ದಾರೆ? ಯಾರಿದ್ದಾರೆ? ಮಾತಾಡ್ರಿ. ಯಾರಿದ್ದಾರೆ ಯೋಸೇಫನ ಸಂಗಡ? ಮತ್ತು ನಮ್ಮ ಸಂಗಡ ಯಾರಿದ್ದಾರೆ? ಕೆಲವೊಬ್ಬರ ಸಂಗಡ ನೆರಳಿರುತ್ತ, ಮತ್ತು ಯಾವಾಗಲೂ ನಿಜ ಹೇಳ್ತೀನಿ, ನೆರಳು ಕೂಡ ಕತ್ಲಾದ ಬಿಟ್ಟು ಹೋಗುತ್ತೆ. ನೆರಳು ಏನಾಗುತ್ತೆ ಹೇಳ್ರಿ? ಕತ್ತಲಾದಾಗ ನೆರಳು ಬಿಟ್ಟು ಹೋಗುತ್ತೆ. ಆದರೆ ದೇವರು ಕಾರ್ಗತ್ತಲಿನ ಕಣ್ಣುವಿಲ್ಲ ನಾವು ನಡೆಯುವಾಗಲೂ ನಮ್ಮ ಹತ್ತಿರವಿದ್ದು ಅದನ್ನು ನಡೆಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರ್ಗತ್ತಲಿನ ಕಣ್ಣಿನ ಅರ್ಥ ಗೊತ್ತಾ? ಅಂಧಕಾರ, ಟೋಟಲ್ ನಮ್ಮ ಜೀವಿತ ಏನು ಇಲ್ಲ, ಏನು ಕಾಣಿಸ್ತಿಲ್ಲ, ನಮಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ದೇವರು ನಮ್ಮ ಜೊತೆಗಿರುತ್ತಾನೆ. ಆಮೆನ್. ಹಲ್ಲೆಲೂಯಾ. ಅಬ್ರಹಾಮನ ಸಂಗಡ ದೇವರಿದ್ದ, ಇಸಾಕನ ಸಂಗಡ ದೇವರಿದ್ದ, ಯಾಕೋಬನ ಸಂಗಡ ದೇವರಿದ್ದ, ಮತ್ತೆ ಯೋಸೇಫನ ಸಂಗಡ ದೇವರದ್ದು ಸಫಲತೆ ಕೊಟ್ಟ. ಹಲ್ಲೆಲೂಯಾ. ಇವತ್ತು ನಾವು ಕೂಡ ತಿಳ್ಕೋಣ, ನಮ್ಮ ಸಂಗಡ ದೇವರಿರ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ರೆ ಏನಾಗುತ್ತೆ ಗೊತ್ತಾ? ಈ ವಾಕ್ಯ ಓದಿ ನಾವು ಮುಗಿಸ್ಕೋಣ ಬೇಗ. ದೇವರು ನಮ್ಮ ಸಂಗಡ ಇದ್ರೆ ಏನಾಗುತ್ತೆ? ಒಂದೇದಾಗಿ ನಾವು ಅಬ್ರಾಮನ ಜೀವಿತದಲ್ಲಿ ನೋಡಿದ್ವಿ, ಯಾರಾತನ ಹಾಳು ಮಾಡ್ಬೇಕಂದ್ರೂ ಕೂಡ ಹಾಳಾಗಲಿಲ್ಲ, ದೇವ್ರ ಜೊತೆಯಾಗಿ ಬಲಪಡಿಸಿದನು. ಮತ್ತೆ ಇಸಾಕನ ದೇವರು 100 ಅಭಿವೃದ್ಧಿ ಪಡಿಸಿದನು. ಮತ್ತೆ ಯಾಕೋಬನ ದೇವರು ಭದ್ರಪಡಿಸಿದನು. ಮತ್ತೆ ಯೋಸೇಫನ ದೇವರು ಸಫಲಪಡಿಸಿದನು. ಈಗ ದೇವರು ನಮ್ಮ ಸಂಗಡ ಇದ್ರೆ ಏನಾಗುತ್ತೆ? ಅದೊಂದು ವಾಕ್ಯ ನೋಡಿ ನಾವು ಮುಗಿಸ್ಕೊಳ್ಳೋಣ. ಧರ್ಮೋಪದೇಶ ಕಂಡ 2:7 ವಚನ ಓದಿ. ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತೇನೆ, ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದಾನಲ್ಲ. ನಿಜವಾಗ್ಲೂ ದೇವರನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಸಫಲಪಡಿಸಿದಾನೆ. ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಏನು ಮಾಡ್ತಾನೆ? ಸಫಲಪಡಿಸುತ್ತಾನೆ. ಇಲ್ಲಿ ಹೇಳ್ತಲ್ಲ, ಸಫಲಪಡಿಸಿದನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ ಆತ ನಿಮ್ಮನ್ನು ಪರಾಂಬರಿಸುತ್ತಾ ಬಂದನು. ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದದರಿಂದ ನಿಮಗೆ ಏನೋ ಕಡಿಮೆಯಾಗಲಿಲ್ಲಂದೇ ಹೇಳಿದನು. ಹಲ್ಲೆಲೂಯಾ. ಎಲ್ಲ ನನ್ನ ಕಡೆ ನೋಡ್ರಿ, ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಏನೋ ಕಡಿಮೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದರೆ ನಮಗೇನೋ ಕಡಿಮೆ ಆಗೋದಿಲ್ಲ, ಬದಲಾಗಿ ಏನಾಗುತ್ತೆ ಗೊತ್ತಾ? ಹೆಚ್ಚುತ್ತೇವೆ. ಆಮೆನ್. ಈ ಸಾಕನ್ನು ಹೆಚ್ಚಿಸಿದ ದೇವರು ನಮ್ಮನ್ನು ಕೂಡ ಹೆಚ್ಚಿಸುತ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ರೆ ಏನಾಗುತ್ತೆ ಹೇಳ್ರಿ? ನಮಗೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಆಮೆನ್. ಹಲ್ಲೆಲೂಯಾ. ದೇವರು ಕಡಿಮೆ ಆಗದಾಗೆ ನಮ್ಮ ಜೀವಿತದಲ್ಲಿ ಏನು ಬೇಕೋ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಯಾಕೆಂದರೆ ಎಲ್ಲವೂ ಆತನೇ ನೋಡಿಕೊಳ್ಳುವ ದೇವರು. ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ಲಾಸ್ಟ್. ದೇವರು ನಮ್ಮ ಸಂಗಡ ಇದ್ರೆ ನಮಗೆ ಧೈರ್ಯ, ನಮ್ಮನ್ನು 100ರಷ್ಟಾಗಿ ಆಶೀರ್ವಾದ ಮಾಡ್ತಾನೆ, ನಮ್ಮನ್ನು ಭದ್ರಪಡಿಸುತ್ತಾನೆ, ಕಾಪಾಡುತ್ತಾನೆ. ನಾವು ಕೈ ಹಾಕುವ ಕೆಲಸದಲ್ಲಿ ಸಫಲಪಡಿಸಿ ಯಾವುದಕ್ಕೂ ಕಡಿಮೆ ಇಲ್ಲದ ಹಾಗೆ ನಮ್ಮನ್ನು ದೇವರು ನೋಡಿಕೊಳ್ಳುತ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇದು ಕಡಿಮೆ ಇಲ್ಲದ ಹಾಗೆ ನಮ್ಮನ್ನು ನಡೆಸುತ್ತಾನೆ. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಿ. ಎಲ್ಲರ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರು ನಿನಗೆ ಸ್ತೋತ್ರ ಕರ್ತನೆ. ಕೃಪೆಯಿಂದ ತುಂಬಿಸುವ ದೇವರು, ಅದ್ಭುತಗಳನ್ನು ಮಾಡುವ ಆತನೇ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡ, ಎಲ್ಲರೂ ಪ್ರಾರ್ಥನೆ ಮಾಡ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವ ದೇವರೇ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ. ಸ್ತೋತ್ರ. ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ. ದೇವರು ನಮ್ಮ ಸಂಗಡ ಇದ್ದರೆ ಯಾವುದಕ್ಕೂ ನಮಗೆ ಕಡಿಮೆ ಆಗೋದಿಲ್ಲ. 2000 ವರ್ಷಗಳ ಹಿಂದೆ ಕೂಡ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು
ಅಲ್ಲಿ ಜನರಿಗೆ ಕಡಿಮೆ ಆಗದಾಗ ಅವರೆಲ್ಲರೂ ತೃಪ್ತರಾಗಿ ಊಟ ಮಾಡುವಂತೆ ದೇವರು ಅವರಿಗೆ ಊಟವನ್ನು ಕೊಟ್ಟು ತಿರುಗಿ 12 ಪುಟ್ಟಿಯನ್ನು ಉಳಿಸಿದನೆಂಬುದಾಗಿ ವಾಕ್ಯದಲ್ಲಿಡುತ್ತೇವೆ. ಆ ರೀತಿಯಲ್ಲಿ ದೇವರು ನಡೆಸಿದ್ದಾನೆ. ಅದನ್ನು ಕಡಿಮೆ ಇಲ್ಲದ ಹಾಗೆ ನೋಡಿಕೊಳ್ಳುವ ದೇವರು. ಎಸಯ್ಯ, ನೀನು ನಮ್ಮ ಜೊತೆ ಇರು ದೇವರೇ, ನೀನು ನಮ್ಮ ಜೊತೆ ಇರು ದೇವರೇ. ಸಫಲತೆಯನ್ನು ಕೊಡಲು ನಮ್ಮ ಜೊತೆ ಇರು ದೇವರೇ, ಭದ್ರತೆಯನ್ನು ಕೊಡಲು ನಮ್ಮ ಜೊತೆ ಇರು ದೇವರೇ. 100ರಷ್ಟು ಹಾಗೆ ಆಶೀರ್ವಾದ ಮಾಡ ನಮ್ಮ ಜೊತೆ ಇರು ದೇವರೇ. ಧೈರ್ಯವನ್ನು ಕೊಡಲು ನಮಗೆ ನಮ್ಮ ಜೊತೆ ಇರು ದೇವರೇ. ಅಯ್ಯ, ನೀನು ಕಾರ್ಯ ಮಾಡಯ್ಯ. ಹಲ್ಲೆಲೂಯಾ యేసయ్యా. ನಿನ್ನ ನೋಡಬೇಕು యేసయ్యಾ, ನಿನ್ನೊಂದಿಗಿರಬೇಕು. ನಿನ್ನ ನೋಡಬೇಕು యేసయ్యಾ, ನಿನ್ನೊಂದಿಗಿರಬೇಕು. ನಿನ್ನ ನೋಡಬೇಕು యేసయ్యಾ, ನಿನ್ನೊಂದಿಗಿರಬೇಕು. ನಿನ್ನ ಜೊತೆ ಬಾಳಬೇಕು యేసయ్యಾ, ನಿನ್ನೊಂದಿಗೆ ನಡೆಯಬೇಕು. ನಿನ್ನ ಜೊತೆ ಬಾಳಬೇಕು యేసయ్యಾ, ನಿನ್ನೊಂದಿಗೆ ನಡೆಯಬೇಕು. ನಿನ್ನ ನೋಡಬೇಕು యేసయ్యಾ, ನಿನ್ನೊಂದಿಗಿರಬೇಕು. ಪ್ರತಿಭ್ರಣ ನಿನ್ನ ನೋಡಬೇಕು యేసయ్యಾ, ನಿನ್ನೊಂದಿಗಿರಬೇಕು. ನೀನಿಲ್ಲದೆ ನನಗೆ ಯಾರು ಇಲ್ಲಪ್ಪ. ನೀನಿಲ್ಲದೆ ನನಗೆ ಯಾರು ಇಲ್ಲಪ್ಪ. ನಿನ್ನ ನೋಡಬೇಕು యేసయ్ಯಾ, ನಿನ್ನೊಂದಿಗಿರಬೇಕು. ಎಲ್ಲರೂ ಸೇರೋಣ. ನಿನ್ನ ನೋಡಬೇಕು యేಸయ్ಯಾ, ಇರಬೇಕು. ಬರಿದಾಗಿ ಬಂದ ನನ್ನನ್ನು ಆಶೀರ್ವಾದಿಸಿದೆ ನೀ ಅಯ್ಯ. ಬರಿದಾಗಿ ಬಂದ ನನ್ನನ್ನು ಆಶೀರ್ವಾದಿಸಿದೆ ನೀ యేసయ్ಯಾ, ನಿನ್ನ ನೋಡಬೇಕು యేసయ్యಾ, ನಿನ್ನೊಂದಿಗಿರಬೇಕು. ನಿನ್ನ ನೋಡಬೇಕು యేసయ్యಾ, ನಿನ್ನೊಂದಿಗಿರಬೇಕು. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ನೋಡುವಂತೆ, ನಿನ್ನ ಜೊತೆಯಲ್ಲಿ ದೇವರೇ ಸಪ ಯಾವಾಗಲೂ ವಾಸ ಮಾಡುವಂತೆ ಪ್ರಾರ್ಥನಾತ್ಮ ಕೊಡು ದೇವರು. ನೀನು ನಮ್ಮ ಜೊತೆ ಇದೆ, ನಮ್ಮನ್ನು ಎದುರಿಸುವವರು ಯಾರು ದೇವರೇ? ಹೌದು ಕರ್ತನೆ. ಅಬ್ರಾಮನ ಜೊತೆ ಇದು ಧೈರ್ಯವನ್ನು ಕೊಟ್ಟು, ಈಸಾಕನ ಜೊತೆಗೆ ಇದು 100ರಷ್ಟಾಗಿ ಆಶೀರ್ವಾದಿಸಿ, ಯಾಕೋಬನ ಜೊತೆಗೆ ಇದು ಭದ್ರತೆ ಕೊಟ್ಟು, ಮತ್ತು ದೇವರು ಯೋಸೇಫನ ಸಂಗಡ ಇದು ಸಫಲತೆ ಕೊಟ್ಟು, ಯಾವುದಕ್ಕೂ ಕಡಿಮೆ ಇಲ್ಲದ ಹಾಗೆ ದೇವರ ಭಕ್ತರನ್ನು ನಡೆಸಿದ ದೇವರು ನಮ್ಮನ್ನು ಕೂಡ ನಡೆಸಿ ಬಲಪಡಿಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಈ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿರುವಾಗ ನಾವು ಕೂಡ ದೇವರೇ ಅಧಿಕವಾಗಿ ಆಶೀರ್ವಾದ ಹೊಂದುವಂತೆ ಸಹಾಯ ಮಾಡಿ ನಡೆಸಬೇಕೆಂದು ಕೇಳುತ್ತಾ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್. ಎಲ್ಲರೇ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನನ್ಯತೆ ಸಹವಾಸವು
ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಶುದ್ಧ ಸಭೆಯೊಟ್ಟು ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.